ಎಷ್ಟೋ ಅಭಿಮಾನಿಗಳ ಜೀವವನ್ನ ಅವ್ರು ಉಳಿಸಿದ್ದಾರೆ. ನಾವೇ ನೋಡಿರುವಂಥದ್ದು ಚಿಕ್ಕ ಮಕ್ಕಳು ಪುಟ್ಟ ಅಭಿಮಾನಿಗಳನ್ನ ಹೋಗಿ ಮಾತಾಡ್ಸೋವಂಥದ್ದಾಗೋದು, ಅವ್ರ ಕೊನೆ ಆಸೆ ಈಡೇರಿಸೋವಂಥದ್ದಾಗೋದು, ಅದೆಲ್ಲ ನಾವು ನೋಡಿರುವಂಥದ್ದು. ಆದರೆ ಈಗ ಅದಕ್ಕೆ ತದ್ವಿರುದ್ಧ ಒಬ್ಬ ಅಭಿಮಾನಿಯ ಪ್ರಾಣವನ್ನೇ ತೆಗೆದಿರುವಂಥದ್ದು ಇಡೀ ಗ್ಯಾಂಗ್. ಸೊ ಎಷ್ಟು ನೋವಾಗುತ್ತೆ ಸರ್ ಈ ಒಂದು ಘಟನೆ. ಅದೇ ಈಗ ನೋಡಿ, ನೀವು ಈಗ ಇದೇ ಹೇಳಿದ್ರಿ, ಅಭಿಮಾನಿಗಳಿಗೆ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಹೋಗಿ ಅವ್ರನ್ನ ಮಾತಾಡ್ಸೋದು, ಅವ್ರಿಗೆ ಯಾವುದೇ ವಿಷಯ ಗೊತ್ತಾಯಿತು ಅಂದರೆ ಫಸ್ಟು ದರ್ಶನ್ ಮುಂದೆ ನಿಂತು ಎಲ್ಲ ಮಾಡಿರೋದು ನಾನು ನೋಡಿದ್ದೀನಿ. ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ದರ್ಶನ್ಗೆ ಗೊತ್ತಿರಲ್ಲ. ಇದು 100% ಚಾಲೆಂಜ್ ಇದು. ಯಾಕಂದರೆ ಏನೋ ಕರಿ ಅವ್ನು ಬುದ್ಧಿ ಹೇಳೋಣ ಅಂತ ಹೇಳಿದ್ದಾರೆ. ಅವ್ರು ಯಾರೋ ಕರ್ಕೊಂಬಂದಿದ್ದಾರೆ, ಕರ್ಕೊಂಬರುವಲ್ಲೇ ನೋಡಿ ಆ ಹುಡುಗರೇ ಏನೋ ಜಾಸ್ತಿ ಹೊಡೆದಿದ್ದಾರೆ ಏನೋ ಗೊತ್ತಿಲ್ಲ. ದರ್ಶನ್ ಓಕೆ ಅಂದ್ಬಿಟ್ಟು ಇನ್ನೊಂದು ಸಲ ಮಾಡಬೇಡ ಅಂತ ಅಷ್ಟೆಲ್ಲ ಬುದ್ಧಿ ಹೇಳಿ ಕಳಿಸಿದ್ಮೇಲೆ ಮರ್ಯಾದೆಯಿಂದ ಇವ್ರು ಕರ್ಕೊಂಡೋಗಿ ಬಿಡಬೇಕಿತ್ತು. ಆಮೇಲೆ ಬೇರೆ ಮ್ಯಾಟ್ರು. ಅದು ಬಿಟ್ಬಿಟ್ಟು ಇವ್ರು ಇನ್ನೂ ಅವ್ರ ಹತ್ರ ಹೆಸರು ತೊಗೊಳಕ್ಕೆ ಇನ್ನೊಂದಷ್ಟು ಹೊಡೆಯೋಕ್ಕೆ ಹೋಗಿ ಏನೋ ಮಾಡಿ ಈ ಥರ ಜೀವ ತೆಗೆದಿರೋದು ಭಾರಿ ಅಪರಾಧ ಇದೆ ಸರ್. ಬಡವನ ಮೇಲೆ ದರ್ಪ ತೋರಿಸಿದ್ದು ಎಷ್ಟು ಸರಿ? ಯಾಕಂದರೆ ಒಂದು ವಾನ್ ಮಾಡಿ ಬಿಡ್ಬೋದಾಗಿತ್ತು, ಓಕೆನಾ? ಅವರ ಗ್ಯಾಂಗ್ ಇರ್ಬೋದು, ಅವರೆಲ್ಲರೂ ಒಂದು ರೀತಿ ಬರ್ಬರ ಕೊಲೆಯನ್ನು ಮಾಡಿರುವಂಥದ್ದು. ಸೊ ಅದೇ ಇದು ನಮಗೂ ಶಾಕ್ ಇವ್ರೆ. ನೀವು ಹೇಳ್ತಾ ಇರೋದು ಕರೆಕ್ಟು. ಬರಬರಾಗಿ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ದರ್ಶನ್ ಪಾಪ ಹೇಳಿ ಹೊರಗಡೆ ಹೋದ್ಮೇಲೆ ಈ ರೀತಿ ದುಡುಕ್ಬಿಟ್ಟಿದ್ದಾರೆ ಅವರು. ಈಗ ಅವರು ಒಪ್ಕೊಂಡಿದ್ದಾರೆ, ಈಗ ಅವರು ಒಪ್ಕೊಳ್ತಾ ಇದ್ದಾರೆ. ಈಗೆಲ್ಲ ನಾವೇ ಮಾಡಿದ ನಿಜ ಒಪ್ಕೋತಾ ಇದ್ದಾರೆ. ಆ ನಿಜ ಒಪ್ಕೋತಿರೋದ್ರಿಂದನೇ ಇವತ್ತು ಮೂರನೇ ದಿವಸ ಈ ನ್ಯೂಸಲ್ಲಿ ಇವಾಗ ಬರ್ತಾ ಇರೋದು ದರ್ಶನ್ ಅವರು ಇದು ಬುದ್ಧಿ ಹೇಳಿ ಹೋಗಿದ್ದಾರೆ, ಆಮೇಲೆ ಈ ಥರ ಆಗಿದೆ ಅಂತ. ಇನ್ನು ಮುಂದೆ ಹೋಗ್ತಾ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ದರ್ಶನ್ ನಿಜವಾಗ್ಲೂ ಅವರು ಆ ಥರ ವ್ಯಕ್ತಿ ಅಲ್ವೇ ಅಲ್ಲ, ನನಗೆ ಗೊತ್ತೋದು, ನಾನು ನೋಡಿದ್ದೀನಿ. ಬಟ್ ಆದರೆ ಇದಾಗೋಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೇಬೇಕು. ಯಾರಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ. ಅದು ಇನ್ನೂ ತನಿಖೆ ಮೂಲಕ ಏನೇ ಆದರೂ ನಮ್ಮ ಇಂಡಸ್ಟ್ರೀಲಿ ದರ್ಶನ್ ಅಂತ ಒಂದು ಅಸೆಟ್ಟನ್ನ ನಾವು ಈ ಥರದಲ್ಲಿ ನೋಡಿ ಈಗ ಅವ್ರನ್ನ ವೆಯ್ಟ್ ಮಾಡಬೇಕಲ್ಲ, ಅವ್ರು ಬರೋವರೆಗೂ. ಅದೆಲ್ಲ ತುಂಬ ತಡ್ಕೊಳ್ಳೋಕ್ಕಾಗದಿರೋಂಥ ವಿಷಯ ಅಷ್ಟೇ.